ಅಲ್ಲ ಅಲ್ಲ ನೋಡಿ ನಾವು ಒಳ್ಳೆ ಮಾತನ್ನ ಕೇಳಿದ್ರೆ ಅವಳೇನು ಕೊಡಲ್ಲ. ನೀವೇ ಕೇಳ್ರಿ, ನಿಮ್ಗೆ ಹೆಂಗಾಗುತ್ತೆ? ರೊಕ್ಕಮ್ಮನೆ ಇಸ್ಕೊಂಡು ತಿಂದವಳೇನೋ ಹಂಗಾಗುತ್ತೆ. ಬರ್ರಿ ನೀವೇ ಕೇಳ್ರಿ ಅಲ್ಲ ನೋಡಿನ. ಏ ಲತಮ್ಮ, ಲತಮ್ಮ, ರುಕ್ಕಕ್ಕೆ ನಾನು ತಕೊಂಬಂದು ಕೊಡೋಣ ಅಂತ ಅನ್ಕೊಂಡಿದ್ದೆ. ಸಂಘದವರು ದುಡ್ಡು ಹಾಕ್ತಾರೇನೋ, ತಕೊಂಬಂದು ಕೊಡೋಣ ಅಂತ ಅನ್ಕೊಂಡಿದ್ದೆ ರುಕ್ಕಕ್ಕಯ್ಯ. ಅದು ನಾನು ಆವಾಗಲೇ ಬರೋಣ ಅನ್ಕೊಂಡೆ. ಬಾರೆ ನೀನೇ ಹೇಳ್ಬಾರೆ ಇವ್ರಿಗೆ. ನೋಡಿ ಮಂಗಳಮ್ಮನ ರಾಧಮ್ಮ ನಾನು ಹಿಡ್ಕೊಂಡವ್ರಿ. ರುಕ್ಕಮ್ಮ ಕೊಟ್ಟವಳೆ, ನೀನೇ ಎಲ್ಲ ಬಳಸ್ಕೊಂಡು ನೀನೇ ತಿಂದಿದ್ಯಾ, ನೀನು ಕೊಡಲ್ಲ ಅಂತ ಹೇಳಿ ನನ್ನ ಮೇಲೆ ಗಲಾಟೆ ಮಾಡ್ತಾರೆ. ನೋಡು ನೀನು ಸುಮ್ಮನೆ ಕೊಡಮ್ಮ ತಾಯಿ, ಇವ್ರು ಕೂಲಿ ದುಡ್ಡ. ನಾನು ಅದಕ್ಕೆ ನಿಂತಕ್ಕೆ ಕರ್ಕೊಂಡು ಬಂದಿದ್ದೀನಿ. ನೀನೇ ಕರ್ಕೊಂಡು ಹೋದಳು, ನೀನೇ ಕೊಡಬೇಕು ಅಂತಾರೆ ಇವರು. ಅದಕ್ಕೇನೆ ಕೊಡೆ ತಾಯಿ. ಯಾವಾಗ ಕೊಡ್ತೀಯ? ಬರೀ ಹುಡುಗರಿ ಚಾಕ್ಲೇಟು ಬಿಸ್ಕತ್ ಕೊಡಿಸ್ತಾರಲ್ಲ, ಹಂಗೆ ಹೇಳ್ತಿಯಲ್ಲ ನಿಲ್ಲ ತಮ್ಮ. ರುಕ್ಕಯ್ಯ ಇಲ್ಲಿ ಕೊಡೋಣ ಅಂತ ಅನ್ಕಣ್ಣ. ಸಂಘ ದುಡ್ಡು ಬಿದ್ದೈತೆ, 1 ಲಕ್ಷ ಆಯ್ತವ್ರೆ, ಕೊಡೋಣ ಅಂತ ಅನ್ಕಣ್ಣ. ಬ್ಯಾಂಕ್ನಕ್ಕೆ ಹೋದ್ರೆ ಅಲ್ಲಿ ನಾನು ಯಾವಾಗಲೂ 1 ಲಕ್ಷ ಸಾಲ ತಾಂಡಿದ್ನೆ ಹೇಳು, ಅದು ಮರ್ತೇ ಬಿಟ್ಟಿದ್ದೀನಿ. ಅದು ಕಟ್ಟಾಗೈತಿ. ಅದಕ್ಕೆ ಹಿಂಗೆ ಕಟ್ಟಾಗೈತೆ ಅಂತ ಹೇಳಿ ಸಂಘದವ್ರಿಗೆ ಕಂಪ್ಲೇಂಟ್ ಮಾಡೀನಿ. ಅದಕ್ಕೆ ಇನ್ನೊಂದು ವಾರಕ್ಕೆ ಬರೋದು ಕಣಮ್ಮ ತಿರ್ಗಂತ ಹೇಳೇವ್ರಿ. ಕೊಡ್ತೀನಿ ಬಿಡು ರುಕ್ಕಕ್ಕಯ್ಯ, ಮಂಗ್ಳಕ್ಕಯ್ಯ, ರಾಧಕ್ಕಯ್ಯ, ಕೊಡ್ತೀನಿ ಬಿಡು. ನಾನಿನ್ನೇನು ಎಲ್ಲಿಗೂ ಹೋಗಲ್ಲ. ಇಲ್ಲಾಂದರೆ ನಾನು ಈರುಳ್ಳಿ ಏನಾನ ಬೆಳೀತಲ್ಲ, ಈರುಳ್ಳಿನಾದರೂ ತಕೊಂಬಂತ್ರಿ. ಒಂದೊಂದು ಪ್ಯಾಕೆಟ್ ಈರುಳ್ಳಿ ಬೇರೆ ಬೇಕು ಅಂತ ಹೇಳಿದ್ರಲ್ಲ, ಅಷ್ಟು ನನ್ನ ಪ್ಯಾಕೆಟ್ ಆದ್ರೂ ಈರುಳ್ಳಿನಾದರೂ ತಕೊಂಬಂತ್ರಿ. ಪ್ಯಾಕೆಟ್ ಹೆಚ್ಚಿಗೆ ಕೊಡ್ತೀನಿ ತೀರಾನ. ಏನು ಬೇಕಾಗಿಲ್ಲ, ನಮ್ಗೆ ಒಟ್ಟು ತಂದ್ರೆ ತಾಪತ್ರೆಗಳು ಇದ್ದಾವೆ. ನಾವು ಸಂಘಕ್ಕೆ ದುಡ್ಡು ಕಟ್ಟಬೇಕು. ಸುಮ್ಮನೆ ಮುಚ್ಕೊಂಡು ಕೊಡೋದು ಕಲಿ. ನಿನ್ನವ ಹೇಳ್ದವೆಲ್ಲ ನಾವು ಪುರಾಣ ಕೇಳಂಗಿಲ್ಲ ಕಣೆ. ನಾವು ರುಕ್ಕಮ್ಮನ ಕೇಳ್ತೀವಿ. ನಿನ್ನ ಹೊಲ್ದಾಗ ಬದುಕು ಮಾಡಿ ರುಕ್ಕಮ್ಮ ಕರ್ದಿದ್ಲು 9ಗೋಸ್ಕರ ಅವಳನ್ನ ಕೇಳ್ತಿರೋದು ಅಷ್ಟೇನೆ. ಸುಮ್ಮನೆ ಕೊಡೋದು ಕಲ್ಕ ನೀನು ಲತಮ್ಮ ನೋಡಿ ಹೇಳಿರ್ತೀವಿ. ನೀನೇನೇ ತಾಯಿ, ನೀನು ತಳಗಿದ್ಯಾ? ಕೂಲಿಯರ್ನ ಕರ್ಕೊಂಡೋಗಿ ಬದುಕು ಮಾಡಿಸ್ಕೊಂಡು ಕೂಲಿ ದುಡ್ಡು ಕೊಡಲ್ಲ ಅಂತೀಯ? ಏನೋ ನಿನ್ಗೇನೇನೋ ಅನ್ಸುತ್ತಾ ಇಲ್ವ? ನಾವು ಉರಿಯಾ ಬಿಸ್ಲಾಗ ಹಂಗೇನೆ ಎಷ್ಟು ಪಾಟ್ ಬಿದ್ದು ಬದುಕು ಮಾಡಿದ್ದೀವಿ. ನಮ್ಗೆ ಎಷ್ಟು ಏನ್ಕನ ಕಷ್ಟಕ್ಕೆ ಇವಾಗ ದುಡ್ಡು ಇಕ್ಕೊಂಡಿರೋರು ಯಾರನ್ನ ಕೂಲಿ ಬರ್ತಾರೇನಿ? ನಮ್ಗೇನ್ಕನ ಕಷ್ಟಕ್ಕೆ ಬೇಕು, ಏನ್ಕನ ತೊಂದರೆ ತಾಪತ್ರೆಗಳಿಗೆ ಬೇಕು ಅಂತ ತಾನೇ ನಾವು ಕೂಲಿ ಮಾಡಕ್ಕೆ ಬರೋದು. ನೀನು ಮಾನ ಮರ್ಯಾದೆ ಇದ್ದಾಳಾದ್ರೆ ಅರ್ಥ ಮಾಡ್ಕೊಂಡು ಕೊಡ್ತೀಯ. ನೀನು ಮಾನ ಮರ್ಯಾದೆ ಇಲ್ದಾಳು ಹೇಳು. ಬಡವರು ಎಷ್ಟು ಎಂತಾರೆ ಕೂಲಿ ಮಾಡೋಕ್ಕೆ ಎಂಬುದೇ ನಿನ್ಗೇನು ಗೊತ್ತೈತಿ? ಈಸ್ತಿನೇ ಹೇಳಿಸ್ಕೊಂಬಲ್ಲಮ್ಮ ಯಾರು ನಿನ್ನಂಗೆ. ಕೂಲಿ ಕರ್ಕೊಂಡು ಮಸ್ತ ಕರ್ಕೊಂಡು ಹೋಗ್ತಾರೆ, ನಿನ್ನಂಗೆ ಯಾರ್ಯಾರು ಹೇಳಿಸ್ಕೊಂಡಿಲ್ಲ. ಅಯ್ಯೋ ಬಿಡ್ರೆ ತಾಯಾರ, ಏನು ಕೊಡ್ತೀನಿ? ಅಯ್ಯೋ ಶಿವನಿ, ನೀವ್ಯಾಕೆ ಹಂಗೆ ಆಡ್ತೀರಾ? ಅಯ್ಯಯ್ಯಪ್ಪ, ದುಡ್ಡೇನು ಮಕ್ಕ ಕಂಡರಾಡ್ದಂಗೆ ಆಡ್ತೀರಲ್ಲೇ ತಾಯಾರ. ಹೇಳತ್ಲಾಗಿ ಏನಂಗೆ ಊರು ಬಿಟ್ಟು ಹೋಗ್ತಾರೆ ಮನ್ಸಾರು ಅಮ್ಮಂಗೆ ಆಗ್ತಾರೆ. ಇನ್ನು ಇದ್ದಿದ್ರೆ ನಾವೇನು ಹೇಳಿಸ್ಕೊಂತಿದ್ವಿ, ಕೊಡ್ತಿದ್ವು ಅಮ್ಮ. ಹೇಳು, ಹಿಂಗಲ್ಲ. ಏಟ ಮನ್ಸಾರ ಮೇಲೆ ನಂಬಿಕೆ ಇರಬೇಕು. ಏಟ ಮನ್ಸಾರ್ಗೆ ಆಗೋದು. ಕೊಡ್ತೀವಿ ಅಂತೀರ. ಏನು ನಾವೇನೇನು ಬಿಡಪ್ಪ, ಎಲ್ಲಾರ ಬೇರೆ ಊರು ತಕ್ಕ ಹೋಗಿದ್ವಿ, ಕೊಡ್ತಾರೋ ಹೆಂಗೋ ಅಂಬಕ್ಕೆ. ಏನು ಇದೇ ಊರಾರೆ, ನಾವೇನೇನು ಬೇರೆ ಊರಾರಲ್ಲ, ಏನಿಲ್ಲ. ನೀನು ಸರಿಯಾಗಿ ಮಾತಾಡು. ದುಡ್ಡು ಏಮಾಕ ಕಂಡರು ಅಂತಾರು ಇಂತಾರು ಅಂತ ಮಾತಾಡ್ಬಿಡಿ. ನಾಳೆ ವಾಲ್ತ ಕರ್ಕೊಂಡು ಕೂಲಿ ಕರ್ಕೊಂಡೋಗಿ ಬದುಕು ಮಾಡಿಸ್ಕೊಂಡು ಇವಾಗ ಒಂದು ಮಾತಾಡ್ಬೇಡಲ್ಲ ನೋಡಿ. ದುಡ್ಡಿನ ಮಕ್ಕ ಕಂಡರು ಅಂತ ಏನೇ ಮಾತಾಡೋದು ನೀನು? ದುಡ್ಡಿನ ಮಕ್ಕ ಕಂಡರು ಅಂತ ನಮಗೆ ತೊಂದರೆ ತಾಪತ್ರಗಳು ಇರ್ತವೆ. ನಾವು ಸಂಘ ಮಾಡ್ಕೊಂಡಿದ್ದೀವಿ, ಸಾಲ ಮಾಡ್ಕೊಂಡಿದ್ದೀವಿ. ನಮ್ಮ ಮನೆಯಾಗೆ ಗಂಡಸರು ಕೇಳ್ತಾರೆ, ಕೂಲಿ ಹೋಗಿ ದುಡ್ಡು ಏನು ಮಾಡಿದೆ ಅಂತ ಕೇಳ್ತಾರೆ. ನಾವೇನು ಹೇಳೋಣ? ನೀನೇನೇ ತಾಯಿ, ನೀನು ತಾಳಾಗಿದೀಯ? ಅಯ್ಯೋ ಶಿವನೇ, ನಾವು ನಮ್ಮ ಕೂಲಿ ಮಾಡಿರೋ ದುಡ್ಡು ಕೇಳಿದ್ರೆ ನಾವೇನೇನೋ ನಿಂತಾಗೆ ಸಾಲ ಕೇಳ್ತೀವಿ ನಮ್ಮಂಗೆ ಅಂತೀಯ. ದುಡ್ಡಿನ ಮಕ್ಕ ಕಂಡರಾಡ್ದಂಗೆ ಆಡ್ತೀರಾ ಅಂತ. ಅಲ್ಲ, ಒಯ್ಯೋರಂಗೆ ಬತ್ತೀರಲ್ಲೇ ತಾಯಾರ, ನೀವು ಹಿಂಗೆ ಆಡ್ತೀರಾ? ಏನು ಒಯ್ಯೋರಂಗೆ ಬತ್ತೀರ? ಒಯ್ತೀರೇನ್ರಿ? ಒಯ್ರಿ ನೋಡೋಣ. ನಮಗೆ ಅಯ್ಯಪ್ಪ ಕೊಡ್ತೀವಿ ಕಂಡ್ರೆ ಮಾಡ್ತೀನಿ. ಸುಧಾರಿಸ್ರಿ ಅಂದರೆ ಸುಧಾರಿಸಲ್ಲ ಅಂದ್ರೆ ನಾವಿನ್ನೇನು ಮಾಡೋಣ ತಾಯಿ? ಒಯ್ರಿ ನೋಡೋಣ ಅದೇಲಿ. ಅಯ್ಯಯ್ಯಪ್ಪ ದೇವ್ರೆ, ಒಯ್ತೀವ ಇಲ್ಲ ನೋಡು. ನಮಗೆ ಕೂಲಿ ಮಾಡಿ ಒಟ್ಟುರಿತೈತೆ, ಒಯ್ತೀರಿ ಅಂತ ಕೇಳ್ತೀಯ? ಒಯ್ತೀವ ಇಲ್ಲ ನೋಡ್ತಿರು. ಅಲ್ಲ ಹುಡಿ, ನೀನು ಮಾನ ಮರ್ಯಾದೆ ಇದ್ದಾಳಾಗಿದ್ರೆ ಹಿಂಗೆ ಮಾತಾಡ್ತಿರ್ಲಿಲ್ಲ ಕಣೆ. ಕೂಲಿಯರ್ನ ಕರ್ಕೊಂಬಂದು ಉರಿಯ ಬಿಸ್ಲ ಬದುಕು ಮಾಡಿಸ್ಕೊಂಡು ಇವಾಗ ಹೆಂಗೆ ಮಾತಾಡ್ತೀಯ ನೋಡು. ಹಂಗೆ ಕೂಲಿ ಬದುಕು ಮಾಡಿಸ್ಕೋಬೇಕಾರೆ ಮಾತ್ರ ಹಂಗೆ ಕಂಡ್ರಕ್ಕ ನನ್ನ ತಮ್ಮ ಹಿಂಗೆ ಹೇಳವ್ನಿ. ನಮ್ಮ ಹೊಲ್ದಕ್ಕೆ ಇರತಕ್ಕ ಕೂಲಿ ಬರ್ರಿ, ನಾನು ಈ ಹೊಲ ಮಾಡಿಸ್ತೀನಿ, ಕಾಯಮ್ಮ ಬರ್ರಿ ಅಂತೀಯ. ನಿನ್ನಂತಳಿ ಕಾಯಮ್ಮಗೆ ಬಂದ್ರಿ ಅಷ್ಟೇನಿ. ನೋಡು ರದಕಯ್ಯ, ಬಾ ಇಲ್ಲಿ ಇಕ್ಕು ಇಲ್ಲ ಅವಳಿಗೆ ಇಕ್ಕಿದೇನೆ ಕೊಡೋದು. ನಾವು ಯೋಚ್ತೀನಿ ಅಂತ ಒಳ್ಳೆ ಮಾತನ್ನ ಕೇಳೋಣ ಬಾ. ಒಳ್ಳೆ ಮಾತಿಗೆ ಬೆಲ್ಲಿಲ್ಲಿ ಕಾಲ್ದಾಗೆ. ಬಿಟ್ಟು ಕೂಕೊಂಡ್ರೆ ಮಾತ್ರ ಈ ಕಾಲ್ದಾಗೆ. ಒಳ್ಳೆ ಮಾತನ್ನ ನೀನು ಕೇಳೋಕೆ ಹೋಗು, ಯಾವಳು ಕೊಡಲ್ಲ. ಈ ಕೈ ಹೇಳ್ತೀನಿ. ನಾನು ಯೋಸ್ಬಿಟ್ಟು ಒಳ್ಳೆ ಮಾತನ್ನ ಕೇಳ್ಬರೆ. ನಾನು ನಮ್ಮ ಅಯ್ಯಪ್ಪಂತ ವಯಸ್ಕೊಂಬದಾಗೈತಿ. ಬರೀ ಅವಾಗ ಕೊಡ್ತೀನಿ ರುಕ್ಕಕಾಯ, ಇವಾಗ ಕೊಡ್ತೀನಿ ರುಕ್ಕಕಾಯ, ಬರೇ ಹೇಳೋದೇ ಆಯ್ತು. ಯೋಸ್ತೀನಿ ಅಂತ ಕೇಳೋಕ್ಕಾಗುತ್ತೆ ನಾವು? ಬಾ ನೀನು. ನೀನೇ ಕರ್ಕೊಂಡು ಹೋದಾಳು ಮೇಯ್ನ್. ಇವಾಗ ನೀನೇ ಒಯ್ಬೇಕು. ನೀನು ಸರಿಯಾಗಿ ಕೇಳಿದ್ರಿ, ಸರಿಯಾಗಿ ಗ್ರಾಚಾರ ಬಿಡಿಸಿದ್ರಿ ಇಡಕ್ಕೆ ಆವಾಗಲ ಮಂತಾಗ ತಂದು ಕೊಡಾಳಿ ಅವಳ್ದಾಲೇನಿ. ನೀನು ಬರೇ ಲತಮ್ಮ ಕೊಡ್ತೀಯೇನೆ ಅಂತಂದ್ರೆ ಅವಳು ಕೊಡ್ತಾಳಿ. ಅಯ್ಯೋ ಇದ್ಯಾಕ್ರಿ ತಯ್ಯಾರ, ಹೊಸರು ಲತಮ್ಮನ ಹಿಡ್ಕೊಂಡು ಹಂಗೆ ಬೈತಾ ಇದ್ದೀರಾ?
ಇವಳು ಕೂಲಿ ಕರ್ಕೊಂಡು ಹೋಗಿದ್ಲಲ್ಲ ತಮ್ಮ. ಆಲೇನೆ 15 ದಿನ 20 ದಿನ ಆಯ್ತು. ಇನ್ನು ಕೂಲಿ ದುಡ್ಡ ಕೊಟ್ಟೇ ಇಲ್ಲ. ಅದಕ್ಕೆ ಕೇಳಿರಿ ಅವಾಗ ಇವಾಗ ಇನ್ನೊಂದೆರಡು ದಿನ ಬಿಟ್ಟು ಕೊಡ್ತೀನಿ ಅಂತ ಹೇಳಿ 15 ದಿನ 20 ದಿನದಿಂದ ಹಿಂಗೆ ಹೇಳ್ತಾಳೆ. ಪಾಪ ಅವರು ಸಂಘಕ್ಕೆ ಕಟ್ಟಬೇಕು, ನಮ್ಮ ಹತ್ರ ಅಂದ್ರೆ ತಪ್ಪತ್ರ ಇದ್ದಾವೆ ಅಂತ ಕೇಳಿರಿ ದುಡ್ಡಿನ ಮಕ್ಕ ಕಂಡರಾಡ್ದಂಗೆ ಆಡ್ತೀರ ಅಂತಾಳಲ್ಲಿ. ಬಿಡ್ರತ್ತ ಏನು ಕೊಡ್ತಾಳೆ ಒಂದಿನ ಹೆಚ್ಚು ಕಮ್ಮಿ. ಎಂಥರ್ದು ನಡೆಯಲ್ಲ. ಒಂದೊಂದು ಸಮಯದಾಗೆ 1 ರೂಪಾಯಿ ದುಡ್ಡು ಇಲ್ದಂಗೆ ಆಗುತ್ತೆ. ಹಣೆ ಮೇಲೆ ಕಿಕ್ಕಮನ ಹಣೆ ಮೇಲೆ ಕಚ್ಕೆಮನ ಅಂದ್ರೆ 1 ರೂಪಾಯಿ ಸಿಗಲ್ಲ ಎಲ್ಲ ನನ್ನ. ನೀವು ಅದು ಯಾಕಂಗೆ ಹೋಯ್ತೀರ ಪಾಪ ನೋಡಕ್ಕ. ಹೆಂಗೆ ಹೋಯ್ತಾರೆ ಹಂಗೇನೆ. ನಾನು ಏನನ ಸಂಘದ ದುಡ್ಡಾದರೆ ಕೊಡೋಣ ಅಂತಿದ್ದೆ, ಅದು ಎಲ್ಲ ಕಟ್ಟಾಗಿ ಐತಂತೆ. ಅದಕ್ಕೆ 1 ವಾರ ಲೇಟು ಕೊಡ್ತೀವಿ ಅಂತ ಹೇಳೇವ್ರಿ. ನೋಡು ಅವೇ ನಮ್ಮ ಕೈಯಾಗಿರೋ ಅಂಥ ಕೆಲಸ ಏನಕ್ಕ. ನಮ್ಮ ಕೈಯಾಗಿರೋಕೆ ಅಂಥ ಕೆಲಸ ಆದರೆ ನಾವು ರಪ್ಪನ ಮಾಡಿ ಮುಗಿಸ್ಕೊಂತಿದ್ವಿ. ನಮ್ಮ ಕೈಯಾಗಿಲ್ಲದ ಅದು ಬ್ಯಾಂಕ್ನಾಗೆ ಹಿಂಗೆ ಅಂತ ಹೇಳೋಕ್ಕಾಗಲ್ಲ. ಅವ್ರು ಯಾವಾಗ ಹಾಕ್ತಾರ ಹಿಂಗೆ ಕೊಡ್ತೀನಿ ಅಂದ್ರೂ ನೋಡಕ್ಕ ಒಯ್ಯದ ರುದ್ರಕ್ಕಯ್ಯ. ಬಿಡೆ ಇವಳೆ ಮಂಗಳಮ್ಮ ರದಕಯ್ಯ ಬಿಡತ್ತ ಹೋದ್ರು ಹೋಗ್ಲಿ. ಯಾರನ್ನ ಕಾಣ್ಬಾರ್ಗೆ ಹಿಡ್ಕೊಂಡು ಒಯ್ತಾರೆ ಅಮ್ಮಂಗಾಗುತ್ತೆ. ಆದ್ರೆ ನಾವು ಕೂಲಿ ಮಾಡ್ದಾರೆ ನಮಗೆ ಒಟ್ಟುರಿಯಲ್ಲಿ ಉರಿಯಾ ಬಿಸ್ಲಾಗಂಗೇನಿ ಹೆಂಗೆ ನೀರು ತೊಟ್ಟಿಕ್ಕಂಗೆ ಮಾಡ್ತೀವಿ. ಈ ಉರಿಯ ಬಿಸ್ಲಾಗೆ ಸಾಕಪ್ಪ ಸಾಕು ಯಾಕಪ್ಪ ಐತೆ ಜನ್ಮ ಅನ್ಸುತ್ತಿ. ನಮ್ದೇನಪ್ಪ ಕರ್ಮ ಇಂಥ ಉರಿಯ ಬಿಸ್ಲಾಗ ಹಿಂಗೆ ಕೂಲಿ ಮಾಡೋದತ್ತೈತೆ ಅಮ್ಮಂಗಾಗುತ್ತೆ. ನಿಮ್ಗೇನೇನು ಅನ್ಸೋದೇ ಇಲ್ವಿ. ಒದಿತಾರೆ ಹಿಡ್ಕೊಂಡು ನೋಡಪ್ಪ ಅಮ್ಮಂಗಾಗುತ್ತೆ ಜನಗಳಿಗೆ. ಇಲ್ಲಡೆ ಲತಮ್ಮ ಇನ್ನು 3 ದಿನ ಟೈಮ್ ಕೊಡ್ತೀವಿ. ಇನ್ನು 3 ದಿನದೊಳಗಾಗಿ ಏನಾರ ತಂದು ಕೊಡಲಿಲ್ಲ ಅಂತಂದರೆ ನಾವು ಮಾತ್ರ ಸುಮ್ಕಿರಲ್ಲ ನೋಡಿ, ಹೇಳಿರ್ತೀನಿ. ತಂದು ಕೊಟ್ಟರೆ ಸರಿ. ಏನೇ ತಾಯಿ ನೀನು ಅರ್ಥ ಮಾಡ್ಕೊಂಡು ಕೊಡಬೇಕು. ಇನ್ನು 3 ದಿನ ಟೈಮ್ ಕೊಟ್ಟಿರ್ತೀವಿ, ಕೊಡಲಿಲ್ಲ ಅಂದರೆ ಅಷ್ಟೇ ಬಾರಿ ರದಕಾಯ ಹೋಗೋಣ. ಇನ್ನೇನು ಮಾಡೋಣ, ಇನ್ನು 3 ದಿನದೊಳಗೆ ಏನಂತ ತಂದು ಕೊಡಲಿಲ್ಲ ಅಂದರೆ ಇದಾವೆ ನಾವೇನಿಲ್ಲ ಯಾರನ್ನ ಖಾಲಿ ಹಾಕ್ತೀವಿ. ಊರಾಗೆ ಕೂಲಿ ಮಾಡಿಸ್ಕೊಂಡು ದುಡ್ಡು ಕೊಡ್ದಂಗೆ ನೋಡಿ ಹೆಂಗಿದ್ದು ಮಾಡ್ತಾಳೆ ಅಂತ ಕೊಡ್ತು ನೋಗ್ರಿ. ಇನ್ನು 3 ದಿನ ಟೈಮ್ ಕೊಟ್ಟಿದ್ರಲ್ಲ ತಂದು ಕೊಡ್ತು ನೋಗ್ರಿ. ನಿಮ್ಮಂತಕ್ಕೆ ತಂದು ಕೊಡ್ತೀನಿ ಬಾರಿ ಎತ್ತ. ಇನ್ನು 3 ದಿನ ನೋಡ, ನೀವು 15 ದಿನ 20 ದಿನನೇ ನೋಡಿದೀವಿ ಅಂದಮೇಲೆ ಇನ್ನು 3 ದಿನ ನೋಡೋಕ್ಕಿನ್ನೇನು ಬರ್ರಿ ಹೋಗೋಣ. ಅದೇ ಇವ್ರೇನತ್ತ ಹಿಂಗೆ ಹಿಡ್ಕೊಂಡು ಹೋಯ್ತಾರೆ ನೋಡ್ರಿ ರುದ್ರಕಯ್ಯ. ಏನು ಹಂಗೇನೆ ಕೊಡ್ತೀನಿ ಅಂದರೆ ಸಂಘದಾಗೆ 1 ಲಕ್ಷ ರೂಪಾಯಿ ದುಡ್ಡು ಹಾಕಿದ್ರು ಕಣಕ್ಕ. ಅದು ಯಾತ್ಕನ ಕಟ್ಟಾಗೈತಿ. ಅದಕ್ಕೆ ಅವ್ರೇನು ಅಂದರು ಇನ್ನೊಂದು 2 ದಿನ ಬರುತ್ತೆ, ಇನ್ನೊಂದು ವಾರ ಬೇಕು, 7 ದಿನ ಟೈಮ್ ಆದರೆ ಬರುತ್ತೆ ಅಂತ ಹೇಳೇವ್ರಿ. 1 ಲಕ್ಷ ದುಡ್ಡು ಎಲ್ಲಾರ್ದು ಬಂದೈತಿ. ನಂದನು ಪಾಪ ನನ್ನ ಅಕೌಂಟ್ಗೆ ಬಂದೈತೆ. ಅದು ಯಾಕೆ ಕಟ್ಟಾಗೈತೆ ಅಷ್ಟೇನಿ. ಅದು ಅಲ್ಲೇನೆ ನಾವು ಸಾಲ ತಾಂಡಿದ್ವಿ. ಸಾಲ ತಾಂಡಿರೋದು ಅಲ್ಲೇನೆ ಕಟ್ಟಿದ್ದೀವಿ, ಅದು ಕ್ಲಿಯರಿಂಗ್ಸ್ ಮಾಡಿಲ್ಲ. ನಾನು ಅದಕ್ಕೇನೆ ಹೋಗಿ ಮ್ಯಾನೇಜರ್ ತಾಗೆ ಮಾತಾಡ್ದಿರೋದ್ರ ಕಯ್ಯ. ನಾನು ಸಾಲ ತಾಂಡಿದ್ದೀನಿ, ಕಟ್ಟಿದ್ದೀನಿ ಆಲೇನೆ, ನೀವು ಕ್ಲಿಯರಿಂಗ್ಸ್ ಮಾಡಿಲ್ಲ ಅಂತ ಹೇಳಿ ನಾನು ಅವ್ರ ತಾಗೆ ಮಾತಾಡಿದೆ. ಅದಕ್ಕೆ ಅವರು 7 ದಿವಸ ಟೈಮ್ ಕೊಡ್ರಮ್ಮ, 7 ದಿವಸದೊಳಗಾಗಿ ಬರುತ್ತೆ ಅಂತ ಹೇಳೇವ್ರಿ. ಮತ್ತು ನನ್ನ ತಾಗಿ ಐತಿ ಒಂದು 50,000 ಬೇಕಂದ್ರೆ ಇಸ್ಕೊಂಬಂದು ಕೊಡು. ತೀರನ ಸಂಘದ ದುಡ್ಡು ಬಂದಮೇಲೆ ಕೊಡಮಂತೆ. ಕೊಡಕ್ಕ ತೀರನ ನಾನು 15 ದಿವಸಕ್ಕೇನೆ ಕೊಟ್ರು ತೀರ 1 ತಿಂಗಳದೇ ಬಡ್ಡಿ ಹಾಕ್ಕೊಡ್ತೀನಿ. ಎಷ್ಟು ರೂಪಾಯಿ ಬಡ್ಡಿ ನಿಂತ? 3 ರೂಪಾಯಿನ 2 ರೂಪಾಯಿನ? 3 ರೂಪಾಯಿ ಕಣೆ, 3 ರೂಪಾಯಿ ಬಡ್ಡಿ. ಇನ್ನೊಂದು ತಿಂಗಳ ಮಟ್ಟಿಗೆ ತಿಂಗಳ ಮಟ್ಟಿಗೆ ಇಸ್ಕೊಂಡು ತಿಂಗ್ಳದ ಬಡ್ಡಿ ಹಾಕ್ಕೊಡು. ಬಡ್ಡಿ ಅಂತಂದ್ರೆ ನಾನೇ ಯಾವತ್ತು ಬೇಕಾದ್ರೆ ಕೊಡ್ತೀನಿ. ದುಡ್ಡೇನು ಬೇಕಂದ್ರೆ ಇಸ್ಕನ ಅಂತಾಗೇನು ಐತಿ. ಇಸ್ಕೊಂಡು ಕೊಡೆತ್ತಾಯಿ ಅವ್ರು ಹಂಗೆ ಮತ್ತೆ ಆಡೋದು ಕೂಲಿಯರಯ್ಯಪ್ಪ. ಈಗಿನ ಕೂಲಿಯರು ಹಂಗೆ ಮತ್ತೆ ಎದ್ದಾಗ ಬದುಕು ಮಾಡ್ತಿದ್ದಂಗೆ ಬೈನ ದುಡ್ಡು ಕೊಟ್ಬಿಡ್ಬೇಕು. ಹೆಂಗೆ ಆಡ್ತಾರೆ ಹಂಗೆ ಕೊಡಲಿಲ್ಲ ಅಂತಂದ್ರಿ. ಈಗಿನ ಕೂಲಿಯರೇ ಅಷ್ಟಂತ ಹೇಳು. ಏನು ಹಂಗೆ ಊರು ಬಿಟ್ಟು ಹೋಗ್ತಾರೆ, ನಮ್ಮೂರಾಗೆ ಇರ್ತಾರಲ್ಲ. ಏನು ಅಂತ ಒಂದು ಸ್ವಲ್ಪನೂ ಜನ ಅರ್ಥ ಮಾಡ್ಕೊಂಬಲ್ಲ. ಕೊಡಕ್ಕ 3 ರೂಪಾಯಿ ಬಡ್ಡಿ ಆದ್ರೂ ಹೇಳು ಕೊಡು. ತಾಡ ಮಾಕ್ ಬಿಸಾಕ್ಬತ್ತೀನಿ. ತಾಡ್ರ ತಯಾರ ನಿಮ್ಮ ದುಡ್ಡು ಯಾರಿಗೆ ಬೇಕು ಅಂತ ಹೇಳಿ ಹೋಗಿ ರಾಧಿಗೂ ಆ ಮಂಗಳಿಗೂ ಆ ರುಕ್ಕಿಗೂ ಮಾಕ್ ಬಿಸಾಕ್ಬತ್ತೀನಿ. ತಾಡ್ರ ತಯಾರ ನಿಮ್ಮದು. ಒಬ್ಬೊಬ್ರದ್ದು 2,200 ರೂಪಾಯಿ ಆಗೈತೆ ಅಷ್ಟೇನಿ. 2,200 ರೂಪಾಯಿಗೆ ಹಂಗೆ ಒಂದು ಆಡ್ತಾವೆ ಅನ್ಬೇಡ. ನೋಡಿದ್ರಲ್ಲ ವೀಕ್ಷಕರೇ, ಹೆಂಗನ ನಾನು ನಮ್ಮಪ್ಪ ಇನ್ನು ಕಳಿಸಿದ್ದೆ ನನ್ನ ತಮ್ಮಂತಾಗೆ ಕೇಳ್ಕೆ ಬರಾಗಪ್ಪ ದುಡ್ಡೇನ ಕೊಡ್ತಾನೇನೋ 1 ಲಕ್ಷ ಅಂತ. ಹೆಂಗ ದೇವರೇ ಕಳಿಸ್ದಂಗಾಗೈತಿ. ಅವ್ರು ಬಂದು ಗಲಾಟೆ ಮಾಡ್ಬೇಕಾರೆ ಹೆಂಗನ ಈಗ ಅಕ್ಕಯ್ಯ ರುದ್ರಕಾಯಿ ಬಂದು ನಾನು ಕೊಡ್ತೀನಿ ಅಂತ ಹೇಳ್ತೈತಿ. ಬಡ್ಡಿ ಕೊಟ್ಟರೆ ಸಾಕು. 15 ದಿವಸಕ್ಕೇನೆ ಕೊಟ್ರು 1 ತಿಂಗಳು ಬಡ್ಡಿ ಕೊಡ್ತೀನಿ ಅಂದರೆ 7 ಬೇಕಾದ್ರೆ ಕೊಡುತ್ತೆ, ಬಡ್ಡಿ ವ್ಯವಹಾರ ಮಾಡುತ್ತೆ. ಅದಕ್ಕೆ ಇಸ್ಕೊಂಡು ಕೊಡ್ತೀನಿ. ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.